ಬಿಗ್ ಬಾಸ್ ಸೀಸನ್ 10 ಮೊದಲ ಕ್ಯಾಪ್ಟನ್ ಕೂಡ ಇವರೇ, ಕೊನೆಯ ಕ್ಯಾಪ್ಟನ್ ಕೂಡ ಇವರೇ. ಆ ಡೋರ್ ಕೂಡ, ಕ್ಯಾಪ್ಟನ್ ರೂಮ್ ಡೋರ್ ಕೂಡ ಕ್ಲೋಸ್ ಮಾಡಿಸ್ಬಿಟ್ಟು ಬಂದಿದ್ದಾರೆ ಇವತ್ತು. ಅದಲ್ಲದೆ ಬಿಗ್ ಬಾಸ್ ಈ ಬಾರಿ ಹೆಚ್ಚಾಗಿ ಮಸ್ತಿಗಿಂತ ಕುಸ್ತಿಯಿಂದನೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಜೊತೆಗೆ ವಿವಾದಗಳನ್ನು ಮೈಮೇಲೆ ಹಾಕೊಂಡು ಬಂದಿರುವಂಥದ್ದು. ನಂಬರ್ 1 TRP ಕೂಡ ಈ ಬಾರಿ ಸಿಕ್ಕಾಪಟ್ಟೆ ಜನರಿಗೆ ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು ಕುಸ್ತಿ ಅಖಾಡಕ್ಕೆ ಇಳಿದು ತೊಡೆ ತಟ್ಟಿ ನಿಂತಿದ್ದ ಪೈಲ್ವಾನ್ ಸ್ನೇಹಿತ್ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಬಂದಿದ್ದಾರೆ. ಯಾಕೆ, ಎಲ್ಲಿ ಅವರು ಎಡವಿದ್ರು, ಪ್ರತಿಯೊಂದನ್ನು ಅವ್ರನ್ನ ಕೇಳ್ತಾ ಹೋಗೋಣ. ಲಾಸ್ಟ್ ವೀಕ್ ಎಲಿಮಿನೇಟ್ ಆದ್ರು, ಆದ್ರೆ ಕೈಗೆ ತುಂಬಾ ಲೇಟ್ ಆಗಿ ಸಿಕ್ಕಿದ್ರು. ಹಾಯ್ ಪೈಲ್ವಾನ್ ಸ್ನೇಹಿತ್ ಅವರೇ, ವೆಲ್ಕಮ್. ಹಾಯ್, ಥ್ಯಾಂಕ್ ಯು. ಅಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಖುಷಿ ಆಯ್ತು. ಅಂಡ್ ನಿಮ್ಮ ಕ್ವೆಶನ್ ಏನು, ಎಲ್ಲಿ ಎಡವ್ದೆ ಅಂತನಾ? ಇಲ್ಲ, ಅದಕ್ಕೆ ಬರ್ತೀನಿ. ಈಗ ಬಿಗ್ ಬಾಸ್ ಮುಗಿಸಿ ಬಂದಿದ್ದೀರಲ್ಲ, ಹೇಗೆ ಅನ್ನಿಸ್ತಾ ಇದೆ ಹೇಳಿ? ಈ ಪ್ರಪಂಚ ಹೇಗಿದೆ? ಖುಷಿ ಆಗ್ತಾ ಇದೆ ನಂಗೆ. ಅವತ್ತೇ ಅಲ್ಲಿ ಕೂತ್ಕೊಂಡಾಗ ನಾನು ಅದೇನೋ ಒಂದು ಹೇಳ್ತೀನಿ ವಿನಯ್ ಮತ್ತೆ ನಮ್ರತಾಗೆ, ನಾವು ಇಲ್ಲಿರೋ ಪ್ರತಿಯೊಂದು ಮೂಮೆಂಟು ಚೆರಿಷ್ ಮಾಡೋಣ, ಪ್ರತಿಯೊಂದು ದಿನಾನು ಲಾಸ್ಟ್ ದಿನ ಅಂತ ಆಡೋಣ ಅಂತ. ನಾನು ಅದು ಹೇಳ್ದಾಗ್ಲೇ ನಂಗೆ ಎಲ್ಲೋ ಒಳಗಡೆ ಅನಿಸಿತ್ತು, ಇವತ್ತು ನಾನು ಹೊರಗಡೆ ಹೋಗಿ ಫ್ರೀ ಏರ್ ಬ್ರೀತ್ ಮಾಡ್ತೀನಿ ಅಂತ. ಆ್ಯಂಡ್ ನನ್ನ ಶೋಲ್ಡರ್ ಮೇಲೆ ಒಂದು ವೆಯ್ಟ್ ಇದ್ದಂಗಿತ್ತು, ಅದು ಕಳ್ಸ್ಕೊಂಡಂಗೆ ಆಗಿದೆ. ಈಗ ಒಂಥರ ಫ್ರೀ ಬರ್ಡ್ ಆಗಿದ್ದೀನಿ, ಭಯಂಕರ ಖುಷಿ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.